Dear students, last class we learned hazards. Hazards andre ಏನು ಅಂತ ನೋಡಿದ್ವಿ. Hazard is a dangerous phenomenon, substance, human activity or conditions that may cause loss of life, injury or other health impacts, property damages, loss of livelihood and services, etc. So hazards ಅಂತ ಅಂದರೆ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಅದು ದಟ್ ಈಸ್ ಹಜಾರ್ಡ್ಸ್ ಮೀನ್ಸ್ ಅಪಾಯವನ್ನು ಉಂಟು ಮಾಡುವಂತಕ್ಕಂಥದ್ದು, ಲೈಫ್ನ ನಾಶಗೊಳಿಸುವಂತಕ್ಕಂಥದ್ದು, ಜೀವಹಾನಿ ಮಾಡುವಂತಕ್ಕಂಥದ್ದು, ಹೆಲ್ತ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುವಂತಕ್ಕಂಥದ್ದು, ಪ್ರಾಪರ್ಟಿ ಡ್ಯಾಮೇಜ್ ಮಾಡುವಂತಕ್ಕಂಥದ್ದು. ಸೊ ದೀಸ್ ಆರ್ ಆಲ್ ಎ ನ್ಯಾಚುರಲ್, ಎ ಡೇಂಜರಸ್ ಫಿನಾಮಿನಾ ವಿಚ್ ಅಫೆಕ್ಟ್ಸ್ ಆನ್ ಎನ್ವಿರಾನ್ಮೆಂಟ್. ಸೊ ಅದನ್ನು ನಾವು ಹಜಾರ್ಡ್ಸ್ ಅಂತ ಕರಿತೀವಿ, ಅಪಾಯ ಅಂತ ಕರಿತೀವಿ. ಸೊ ದಟ್ ಹಜಾರ್ಡ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು two types, that is geological hazards and meteorological or climatic hazards ಅಂತ ಹೇಳ್ತೀವಿ. ಸೊ ಜಿಯೋಲಾಜಿಕಲ್ ಹಜಾರ್ಡ್ಸ್ ಅಂತ ಹೇಳಿದ್ರೆ, ಈ ಜಿಯೋಲಾಜಿಕಲ್ ಹಜಾರ್ಡ್ಸ್ ಈಸ್ ಒನ್ ಆಫ್ ದಿ several type of adverse geographical conditions capable of causing damages or losses to the life or property of the society. ಸೊ ಲೈಫ್ ಆರ್ ಪ್ರಾಪರ್ಟಿ ಆಫ್ ದಿ ಸೊಸೈಟಿಗೆ ಅಫೆಕ್ಟ್ ಮಾಡುವಂತಕ್ಕಂಥ ಈ ಜಿಯೋಲಾಜಿಕಲ್ ಕಂಡೀಷನ್ಸ್ಗೆ ಅಡ್ವರ್ಸ್ ಎಫೆಕ್ಟನ್ನು ಕ್ರಿಯೇಟ್ ಮಾಡುವಂತಕ್ಕಂಥ ಹಜಾರ್ಡ್ಸ್ಗೆ ನಾವು ಜಿಯೋಲಾಜಿಕಲ್ ಹಜಾರ್ಡ್ಸ್ ಅಂತ ಹೇಳ್ತೀವಿ, ಅಥವಾ ಭೌಗೋಳಿಕ ಅಪಾಯಗಳು ಅಂತಲೂ ಕೂಡ ನಾವು ಹೇಳ್ತೀವಿ. ಸೊ ಭೌಗೋಳಿಕ ಅಪಾಯಗಳು ಕೂಡ ಅಂತ ಹೇಳ್ತೀವಿ. ದಿಸ್ ವಿಲ್ ಅಫೆಕ್ಟ್ ಅಡ್ವರ್ಸ್. ಸೊ ಇದು ಅಡ್ವರ್ಸ್ ಅಫೆಕ್ಟ್ ಅಂತ ಹೇಳ್ತೀವಿ. ಸೊ ಜಿಯೋಲಾಜಿಕಲ್ ಹಜಾರ್ಡ್ಸ್ ಈಸ್ ಒನ್ ಆಫ್ ದ ಸೆವರಲ್ ಟೈಪ್ ಆಫ್ adverse geological conditions capable of causing a damages or loss of property or life. This geological hazards can be subdivided into avalanche, earthquake, coastal erosion, lahar, landslides, etc. ಸೊ ಇದನ್ನು ನಾವೀಗ ಕಳಿಬೋದು. ಇದನ್ನೆಲ್ಲವನ್ನು ಕೂಡ ನಾವು ಜಿಯೋಲಾಜಿಕಲ್ ಹಜಾರ್ಡ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಒನ್ ಯಾವುದು? ಅವಲಾಂಚೆ. ಸೊ ಅವಲಾಂಚೆ ಅಂತ ಹೇಳಿದ್ರೆ ನಾವು ಹಿಮಪಾತ ಅಂತ ಹೇಳ್ತೀವಿ. ಅವಲಾಂಚೆ ಅಂತ ಹೇಳಿದ್ರೆ, ಸೊ ಈ ಮೌಂಟೈನ್ ಸೈಡು, ಹಿಮಾಲಯ ಪರ್ವತಗಳ ಶ್ರೇಣಿಯಲ್ಲಿ ಉಂಟಾಗುವಂತಕ್ಕಂಥ ಹಿಮಪಾತವನ್ನು ನಾವು ಅವಲಾಂಚೆ ಅಂತ ಕರಿತೀವಿ. ಆ್ಯಂಡ್ ಅವಲಾಂಚೆ ಅಕರ್ಸ್ ವೆನ್ ಎ ಲಾರ್ಜ್ ಸ್ನೋಸ್ mass slides off down from the mountain side. An avalanche is an example of gravity current consisting of granular materials. In an avalanche, lots of materials or mixture of different types of materials falls or slides rapidly under the force of gravity. Avalanches are often classified by the size or severity of consequence resulting from the event ಅಂತ ಹೇಳ್ತೀವಿ. ಸೊ ಇದು ಅವಲಾಂಚೆ ಅಂತ ಹೇಳಿದ್ರೆ ಎ ಲಾರ್ಜ್ ಅಮೌಂಟ್ ಆಫ್ ಸ್ನೋಸ್ ಸ್ಲೈಡ್ಸ್ ಡೌನ್ ಫ್ರಮ್ ಎ ಮೌಂಟೈನ್ಸ್. ಸೊ ಮೌಂಟೇನಿಂದ, ಪರ್ವತಗಳಿಂದ ಅಥವಾ ಬೆಟ್ಟಗಳಿಂದ, ಸೊ ಏನು ಲಾರ್ಜ್ ಅಮೌಂಟ್ ಆಫ್ ಸ್ನೋಸ್ ಅಂದರೆ ಹಿಮ, ಸೊ ಏನಾಗೋದು ಹಿಮಪಾತ ಆಗುವಂಥದ್ದಕ್ಕೆ ನಾವು ಅವಲಾಂಚೆ ಅಂತ ಕರಿತೀವಿ. ಇಟ್ ಇಸ್ ಆಲ್ಸೋ ಎ ಟೈಪ್ ಆಫ್ ಎ ಜಿಯೋಲಾಜಿಕಲ್ ಹಜಾರ್ಡ್ಸ್. ಸೊ ಇದನ್ನು ನಾವು ಯೂಶ್ವಲಿ ನಮ್ಮ ಇಂಡಿಯಾದಲ್ಲಿ ಸೊ ಹಿಮಾಲಯನ್ ಸೈಡಲ್ಲಿ ನೋಡ್ಬೋದು. ಅಲ್ಲಿ ಜನ ಈ ಒಂದು ಹಜಾರ್ಡ್ಸನ್ನು ಫೇಸ್ ಮಾಡ್ತಿರ್ತಾರೆ. ಯಾವುದನ್ನು? ಅವಲಾಂಚೆ ಅನ್ನೋ ಒಂದು ಹಜಾರ್ಡ್ಸಿಂದ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದಾರೆ. ಸೊ ಅವಲಾಂಚೆ ಮೀನ್ಸ್ ಹಿಮಪಾತ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಅರ್ಥ್ಕ್ವ್ಯಾಕ್. ಸೊ ಅರ್ಥ್ಕ್ವ್ಯಾಕ್ ಅಂದರೆ ಭೂಕಂಪ. ಸೊ ನಿಮಗೆ ನಮಗೆಲ್ಲ ಗೊತ್ತು. ಸೊ ಅನ್ ಅರ್ಥ್ಕ್ವ್ಯಾಕ್ An earthquake is the sudden release of energy stored as a lithospheric stress that radiates to seismic waves coming from the earth inside the earth ಅಂತ ಹೇಳ್ತೀವಿ. ಸೊ ಭೂಕಂಪ ಆಗೋದು ಅಂತ ಹೇಳ್ತೀವಿ. ಸೊ ಭೂಮಿಯ ಒಳಪದರದಿಂದ ಸೊ ಏನಾಗ್ತದೆ, ಸೊ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಸ್ಟೋರ್ ಆಗಿರುತ್ತೆ. ಸೊ ದಟ್ ಅದೇನಾಗುತ್ತೆ, ಎಕ್ಸಾಕ್ಟ್ ಆದಾಗ, ರಿಲೈಸ್ ಆದಾಗ ಆಟೋಮೆಟಿಕಲಿ ದ ಅರ್ಥ್ಕ್ವ್ಯಾಕ್ ವಿಲ್ ಅರೈಸ್, ಅಥವಾ ಭೂಕಂಪ ಆಗುವುದು, ಭೂಕಂಪ ಉದ್ಭವ ಆಗುವಂತಕ್ಕಂಥದ್ದು. ಇದು ಕೂಡ ಒಂದು ಜಿಯೋಲಾಜಿಕಲ್
ಹಜಾರ್ಡ್ಸ್, ಅರ್ತ್ ಕ್ವ್ಯಾಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ನು ಕೋಸ್ಟಲ್ ಎರೋಷನ್. ಸೊ ಕೋಸ್ಟಲ್ ಎರೋಷನ್ ಅಂತ ಹೇಳಿದ್ರೆ ಕರಾವಳಿ ಸವೆತ ಅಂತ ಹೇಳ್ತೀವಿ. ಸೊ ಕರಾವಳಿ ಸವೆತ ಅಂತ ಹೇಳಿದ್ರೆ ಅಂದರೆ ಈ ಸೀ ಸರೌಂಡಿಂಗು, ಸೀ ಸೈಡು, ಸೊ ಸಮುದ್ರ ಏನು ಅದು ಅಲೆಗಳು ಬಂದು ಹೊಡೆದು ಏನಾಗುವಂಥದ್ದು ಕರಾವಳಿ ಸುತ್ತ ಇರುವಂತಕ್ಕಂಥ ಪ್ರದೇಶಗಳು ಸವೆತ ಆಗುವಂಥದ್ದು, ಅಲ್ಲಿ ಸಮುದ್ರದ ನೀರು ಆವರಿಸಿಕೊಳ್ಳುವಂಥದ್ದಕ್ಕೆ ನಾವು ಕೋಸ್ಟಲ್ ಎರೋಷನ್ ಅಂತ ಹೇಳ್ತೀವಿ, ಕರಾವಳಿ ಸವೆತ ಅಂತ ಹೇಳ್ತೀವಿ. ಸೊ ಕೋಸ್ಟಲ್ ಎರೋಷನ್ ಇಸ್ ಎ physical process by which shorelines in coastal areas around the world shift and changes primarily in response to waves and currents that can be influenced by tides and storm surge. Coastal erosion can result from long-term process as well as from episodic events such as tropical cyclones or other severe types of storms that will affect the coastal erosion ಅಂತ ಹೇಳ್ತೀವಿ. ಸೊ ಈ ಕೋಸ್ಟಲ್ ಅಂದರೆ ಕರಾವಳಿ ಸವೆತ ಆಗುವಂಥದ್ದು. ಇದು ಕೋಸ್ಟಲ್ ಸೈಡು ಅರೈಸ್ ಆಗುವಂಥ, ಕೋಸ್ಟಲ್ ಸೈಡ್ ಕಂಡು ಬರುವಂತಕ್ಕಂಥ ಒಂದು ಟೈಪ್ ಆಫ್ ಜಿಯೋಲಾಜಿಕಲ್ ಹಜಾರ್ಡ್ಸ್. ಸೊ ಇದು ಯೂಸುವಲಿ ಎಲ್ಲಿ ಸಮುದ್ರ ಇರುತ್ತೆ, ಅದು ಈ ಕೇರಳ ಸೈಡು ಸೀ ಸೈಡ್ ಆಗಿರ್ಬೋದು, ತಮಿಳ್ನಾಡು ಸೀ ಸೈಡ್ ಆಗ್ಬೋದು, ಆಂಧ್ರ ಸೀ ಸೈಡ್ ಆಗ್ಬೋದು, ಅಥವಾ ಗೋವಾ ಸೀ ಸೈಡ್ ಆಗ್ಬೋದು. ಸೊ ಆ ಸರೌಂಡಿಂಗ್ಸಲ್ಲಿ ಸೊ ಸಮುದ್ರದ ಅಲೆಗಳ ಹೊಡೆತದಿಂದ ಏನಾಗುವಂತಕ್ಕಂಥದ್ದು ಇನ್ನು ಕರಾವಳಿಯ ಸವೆತ ಆಗುವಂತಕ್ಕಂಥದ್ದು. ಇಟ್ ಈಸ್ ಆಲ್ಸೋ ಎ ಟೈಪ್ ಆಫ್ ಹಜಾರ್ಡ್ಸ್ ವಿಚ್ ಅಫೆಕ್ಟ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾಸ್. ಸೊ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಆಗುವಂತಕ್ಕಂಥ ಒಂದು ಎರೋಷನ್, ಇದು ಒಂದು ಕೂಡ ಎ ಜಿಯೋಲಾಜಿಕಲ್ ಹಜಾರ್ಡ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ನು ಲಾಹರ್. ಸೊ ಲಾಹರ್ ಮೀನ್ಸ್ ಲಾಹರ್ is a type of natural event closely related to a volcanic eruption ಅಂತ ಹೇಳ್ತೀವಿ. ಸೊ ವಾಲ್ಕೆನಿಕ್ ಮೀನ್ಸ್ ಎ ಜ್ವಾಲಾಮುಖಿ. ಸೊ ವಾಲ್ಕೆನಿಕ್ ಎರಪ್ಷನ್ ಅಂತ ಹೇಳಿದ್ರೆ ನಾವು ಜ್ವಾಲಾಮುಖಿಯ ಆಸ್ಫೋಟ ಅಂತ ಹೇಳ್ತೀವಿ. ಸೊ ಜ್ವಾಲಾಮುಖಿ ಹೇಗೆ ಅಂತ ಹೇಳಿದ್ರೆ ದ ಎಕ್ಸಸ್ ಆಫ್ ಹೀಟ್ ಎಕ್ಸಾಸ್ಟೆಡ್ ಫ್ರಮ್ ದ ಅರ್ತ್. ಸೊ ಭೂಮಿ ಒಳಗಡೆಯಿಂದ ಏನಾಗ್ತದೆ, ಎಕ್ಸಸ್ ಆಫ್ ಹೀಟು ಎಕ್ಸಾಕ್ಟ್ ಆಗಿ ಸೊ ಏನಾಗುವಂಥದ್ದು ಬೆಂಕಿ ಉಂಡೆಗಳು ಹೊರಗಡೆ ಬರುವಂಥದ್ದಕ್ಕೆ ನಾವು ಜ್ವಾಲಾಮುಖಿ ವಾಲ್ಕೆನಿಕ್ ಎರಪ್ಷನ್ ಅಂತ ಹೇಳ್ತೀವಿ. ಸೊ ಆ್ಯಂಡ್ ಇನ್ವಾಲ್ವ್ಸ್ ಎ ಲಾರ್ಜ್ ಅಮೌಂಟ್ ಆಫ್ ಮೆಟೀರಿಯಲ್ ಒರಿಜಿನೇಟಿಂಗ್ ಫ್ರಮ್ ಆನ್ ಎರಪ್ಷನ್ಸ್ ಆಫ್ ಗ್ಲೇಸಿಯೇಟೆಡ್ ವಾಲ್ಕೆನೋ. ಸೊ ಹಿಮನದಿಯ ಆಸ್ಫೋಟದಿಂದ, ಸೊ ಇನ್ಕ್ಲೂಡಿಂಗ್ ಮಡ್ ಫ್ರಮ್ ದಿ ಮೆಲ್ಟೆಡ್ ಐಸ್, ರಾಕ್ಸ್ ಅಂಡ್ ಆಶ್ ಸ್ಲೈಡಿಂಗ್ ಡೌನ್ ದಿ ಸ್ಲೈಡ್ಸ್ ಆಫ್ ದಿ ವಾಲ್ಕೆನೋ ಅಟ್ ಎ ರ್ಯಾಪಿಡ್ ರೈಟ್ ಅಂತ ಹೇಳ್ತಾರೆ. ಸೊ ಈ ಲಾಹರ್ ಅಂತ ಹೇಳಿದ್ರೆ ಈ ಜ್ವಾಲಾಮುಖಿ ಉದ್ಭವ ಅಂತಕ್ಕಂಥ ಸಂದರ್ಭದಲ್ಲಿ ಆ ಜ್ವಾಲಾಮುಖಿಯ ಜೊತೆಗೆ ಸೊ ಮೆಲ್ಟೆಡ್ ಐಸು, ಮಣ್ಣು, ರಾಕ್ಸು ಅಂಡ್ ಆಶಸ್ ಸ್ಲೈಡಿಂಗ್ ಡೌನ್ ದಿ ಸೈಡ್ಸ್ ಆಫ್ ದಿ ವಾಲ್ಕೆನಿಕ್, ಅಂದರೆ ಆ ವಾಲ್ಕೆನಿಕ್ ಜೊತೆಯಲ್ಲಿ ಸೊ ಇದೆಲ್ಲವೂ ಕೂಡ ಹೊರಗಡೆ ಎಕ್ಸಾಸ್ಟ್ ಆಗುವಂಥದ್ದು. ಸೊ ಇದಕ್ಕೆ ನಾವು ಲಾಹರ್ ಅಂತ ಹೇಳ್ತೀವಿ. ಲಾಹರ್ ಈಸ್ ಎ ಟೈಪ್ ಆಫ್ ನ್ಯಾಚುರಲ್ ಈವೆಂಟ್ that is exhausted or released from the volcanic eruptions. It includes a glaciated volcanic seas also. ಅದು ಹಿಮ ನದಿಯ ಆವರಣದಲ್ಲೂ ಕೂಡ ಇದು ಇರುವಂಥದ್ದು. ಅಲ್ಲಿ ಹಿಮ ನದಿಯ ಆ ಸ್ಫೋಟದಲ್ಲಿ ಇದೇನಾಗ್ತದೆ, ಅಲ್ಲಿ ಮೆಲ್ಟೆಡ್ ಐಸು ಮತ್ತು ರಾಕ್ಸ್ ಎಲ್ಲ ಹೊರಗಡೆ ಎಕ್ಸಾಸ್ಟ್ ಆಗುವಂಥದ್ದು. ಲಾಹರ್ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಎ ಟೈಪ್ ಆಫ್ ಜಿಯೋಲಾಜಿಕಲ್ ಹಜಾರ್ಡ್ಸ್. ನೆಕ್ಸ್ಟು ಲಾಸ್ಟ್ ಒನ್ ಲ್ಯಾಂಡ್ ಸ್ಲೈಡ್ಸ್ ಅಂತ ಹೇಳಿದ್ರೆ ನಾವು ಭೂಕುಸಿತ ಅಂತ ಹೇಳ್ತೀವಿ. ಸೊ ಲ್ಯಾಂಡ್ ಸ್ಲೈಡ್ ಈಸ್ ಎ ಮಾಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಸೆಡಿಮೆಂಟ್ ಯೂಶುವಲಿ ಡೌನ್ ಎ ಸ್ಲೋಪ್. ಇಟ್ ಕ್ಯಾನ್ ಬಿ ಕಾಸ್ಡ್ ಬೈ pressure pulling natural objects down a declining ದಿ ಹಿಲ್ಸ್ ಅಂತ ಹೇಳ್ತೀವಿ. ಸೊ ಬೆಟ್ಟಗಳ ಕುಸಿತ, ಕಣಿವೆಗಳ ಕುಸಿತ, ಗುಡ್ಡಗಳ ಕುಸಿತ ಅಂತ ಹೇಳ್ತೀವಿ. ಸೊ ಇದೇನು ಅಂತ ಹೇಳಿದ್ರೆ ಹೆವಿ ರೈನಿಂದ ಅಥವಾ ಲೂಸ್ ಆಫ್ ಸಾಯಿಲಿಂದ, ಲೂಸ್ ಆಫ್ ಮಡ್ಡಿಂದ ಏನಾಗ್ತದೆ, ಅಥವಾ ನಾವು ಡಿಫಾರೆಸ್ಟ್ರೇಷನ್ ಮಾಡಿ ಅಲ್ಲಿ ಅರಣ್ಯಗಳ ನಾಶ ಮಾಡಿರೋದ್ರಿಂದ ಅತಿಯಾಗಿ ಮಳೆಯಾಗಿ ಸೊ ಅಲ್ಲಿ ಏನಾಗ್ತದೆ, ಭೂಕುಸಿತ ಉಂಟಾಗ್ತದೆ, ಲ್ಯಾಂಡ್ ಸ್ಲೈಡ್ಸ್ ಆಗ್ತದೆ. ಇಟ್ ವಿಲ್ ಕಾಸಸ್ ಎ ಡ್ಯಾಮೇಜಸ್ ಟು ದಿ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಟು ದಿ ಎನ್ವಿರಾನ್ಮೆಂಟ್ಗೆ ಸೊ ಡ್ಯಾಮೇಜಸ್ ಆಗುವಂಥದ್ದು, ಲ್ಯಾಂಡ್ ಸ್ಲೈಡ್ಸ್, ಭೂಕುಸಿತ ಆಗುವಂಥದ್ದು. ಸೊ ನಾವೆಲ್ಲ ನೋಡಿದ್ದೀವಿ ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಹೇಗಾಗ್ತದೆ ಅಂತೇಳಿ. ನೆಕ್ಸ್ಟ್ ಒನ್ನು ಮೆಟೀರಿಯಾಲಜಿಕಲ್ ಕ್ಲೈಮೇಟ್ ಹಜಾರ್ಡ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಟೈಪ್ ಆಫ್ ಹಜಾರ್ಡ್ಸಲ್ಲಿ ಮೆಟೀರಿಯಾಲಜಿಕಲ್ ಹಜಾರ್ಡ್ಸ್ ಅಂತ ಹೇಳ್ತೀವಿ. ಮೆಟೀರಿಯಾಲಜಿಕಲ್ ಡಿಸಾಸ್ಟರ್ ಆರ್ ಹಜಾರ್ಡ್ಸ್ ಆರ್ ಕಾಸ್ಡ್ ಬೈ ಎಕ್ಸ್ಟ್ರೀಮ್ ವೆದರ್. ಇದು ಎಕ್ಸ್ಟ್ರೀಮ್ ಅಂದರೆ ನ್ಯಾಚುರಲ್ ಅಟ್ಮಾಸ್ಫಿಯರಿಕ್ಕಿಂದ ಅರೈಸ್ ಆಗುವಂತಕ್ಕಂಥ ಹಜಾರ್ಡ್ಸು. ಸೊ ವೆದರ್ ಕಂಡೀಷನ್ಸ್ ಬೇಸಿಸ್ ಮೇಲೆ ಅರೈಸ್ ಆಗುವಂತಕ್ಕಂಥ ಏನು ಹಜಾರ್ಡ್ಸ್ನ ನಾವು ಮೆಟ್ರಲಾಜಿಕಲ್ ಹಜಾರ್ಡ್ಸ್ ಅಂದರೆ ಮೆಟ್ರಲಾಜಿಕಲ್ ಹಜಾರ್ಡ್ಸ್ ಆರ್ ಕಾಸ್ಡ್ ಬೈ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್. ಫಾರ್ ಎಕ್ಸಾಂಪಲ್ಸ್ ಹೆವಿ ರೈನ್, ಡ್ರಾಟ್, ಸ್ನೋಫಾಲ್, ಎಕ್ಸ್ಟ್ರೀಮ್ ಹೀಟ್ ಆರ್ ಕೋಲ್ಡ್, ice, wind or sudden and
ಡಿಸ್ಟ್ರಕ್ಷನ್ಸ್ ಟು ದಿ ಎನ್ವಿರಾನ್ಮೆಂಟ್. ಇದು ಸಡನ್ ಆಗಿ ಎನ್ವಿರಾನ್ಮೆಂಟನ್ನು ಡಿಸ್ಟ್ರಕ್ಟ್ ಮಾಡುವಂತಕ್ಕಂಥದ್ದು ಯಾವುದು ಈ ಮೆಟ್ರಲಾಜಿಕಲ್ ಆರ್ ಕ್ಲೈಮೇಟ್ ಹಜಾರ್ಡ್ಸ್. ಇದು ಕೂಡ ಹ್ಯೂಮನ್ ಬೀಯಿಂಗ್ಗೆ ಅಫೆಕ್ಟ್ ಆಗುವಂತಕ್ಕಂಥ ಒಂದು ನ್ಯಾಚುರಲ್ ಹಜಾರ್ಡ್ಸ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಎ ನ್ಯಾಚುರಲ್ ಹಜಾರ್ಡ್ಸ್. ಸೊ ದೀಸ್ ಮೆಟ್ರಲಾಜಿಕಲ್ ಹಜಾರ್ಡ್ಸ್ ವಿ ಕ್ಯಾನ್ ಸಿ ಯಾವುದ್ಯಾವುದೆಲ್ಲ ಮೆಟ್ರಲಾಜಿಕಲ್ ಹಜಾರ್ಡ್ಸ್ ಅಂತ ಹೇಳಿದ್ರೆ ಬ್ಲಿಜರ್ಡ್ಸ್, ಡ್ರಾಟ್, ಹೇಲ್ ಸ್ಟಾರ್ಮ್, ಹೀಟ್ ವೇವ್, ಸೈಕ್ಲಾನಿಕ್ ಸ್ಟಾರ್ಮ್, ಹುರಿಕೇನ್ ಕತ್ರಿನಾ, ಫ್ಲಡ್, ವಿಲ್ ಫೈರ್, diseases. All these things are a meteorological hazards. So blizzards means himapata. A blizzard is a severe winter storm with icy and windy conditions characterized by a low temperature, strong wind and heavy snowfall. ಸೊ ತುಂಬ ಹಿಮಪಾತ ಆಗುವಂಥದ್ದು ಈ ಡ್ಯೂರಿಂಗ್ ಯಾವುದು ಈ ಚಳಿಗಾಲದಲ್ಲಿ ವಿಂಟರ್ ಸೀಸನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸೊ ಹಿಮಗಡ್ಡೆಗಳು ಈಗ ನಾವು ನೋಡ್ತೀವಿ ಡೆಲ್ಲಿ, ಜಮ್ಮು ಕಾಶ್ಮೀರ ಅದು ನಾರ್ತ್ ಇಂಡಿಯನ್ಸಲ್ಲಿ ನಾವು ಹಿಮಾಚಲ ಪ್ರದೇಶ ಅಲ್ಲೆಲ್ಲ ನೋಡ್ತಿರ್ತೀವಿ ಅಥವಾ ಹೇಗೆ ಹಿಮಗಡ್ಡೆಗಳು ರೋಡಲ್ಲೆಲ್ಲ ಮತ್ತು ಫುಟ್ಪಾತಲ್ಲೆಲ್ಲ ಹೇಗೆ ಬಿದ್ದಿರ್ತವೆ ಅಂತ ನೋಡಿರ್ತೀವಿ. ಸೊ ಬ್ಲಿzzard ಹಿಮಪಾತ ಆಗುವಂತಕ್ಕಂಥದ್ದು. ಸೊ ಇದು ಕೂಡ ಒಂದು ಹಜಾರ್ಡ್ಸ್, ಇದು ಒಂದು ಕೂಡ ಒಂದು ಅಪಾಯಕಾರಿ ಇಂಥದ್ದು ಹಜಾರ್ಡ್ಸು. ಸೊ ಇದು ನಾರ್ತ್ ಇಂಡಿಯನ್ಸಲ್ಲಿ ತುಂಬ ನಾವು ನೋಡ್ಬೋದು. ಬ್ಲಿzzards ಅಂದರೆ ಹಿಮಪಾತ ಆಗುವಂಥದ್ದು, ಹಿಮಗಡ್ಡೆಗಳು ರೋಡ್ ಮೇಲೆ ಬೀಳುವಂತಕ್ಕಂಥದ್ದು. ಸೆವೆರ್ ವಿಂಟರ್ ಸ್ಟಾರ್ಮ್ ವಿತ್ ಐಸಿ ಆ್ಯಂಡ್ ವಿಂಡಿ ಕಂಡೀಷನ್ಸ್. ತುಂಬ ಚಳಿ ಇರುತ್ತೆ, ತುಂಬ ಐಸ್ ಇರುತ್ತೆ, ತುಂಬ ತಣ್ಣಗಿರುತ್ತೆ. ಸೊ ಇದು ಹೆಲ್ತ್ ಮೇಲೆ ಒಂದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುವಂತಕ್ಕಂಥ ಒಂದು ಹಜಾರ್ಡ್ಸ್ ಬ್ಲಿzzards. ಸೆಕೆಂಡ್ ಒನ್ ಡ್ರಾಟ್. ಸೊ ಡ್ರಾಟ್ ಅಂತ ಹೇಳಿದ್ರೆ ಬರಗಾಲ ಅಂತ ಹೇಳ್ತೀವಿ. ಸೊ ಲ್ಯಾಕ್ ಆಫ್ ವಾಟರ್, ಬರಗಾಲದಲ್ಲಿ ತುಂಬ ನೀರಿನ ಕೊರತೆ ತುಂಬ ಇರುತ್ತೆ. ಸೊ ಡ್ರಾಟ್ ಇಸ್ ಎ ಪೀರಿಯಡ್ ಬಿಲೋ ಆವರೇಜ್ precipitation in a given region resulting in prolonged shortage of water supply, shortage of weather atmospheric, shortage of surface water, shortage of groundwater. Scientists warn that global warming and climate changes may resulting in more extensive ಡ್ರಟಿಸಮ್ ಕಮಿಂಗ್ ಇಯರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಬರಗಾಲ ಅಂತ ಹೇಳಿದ್ರೆ ಸೊ ನೀರಿನ ಕೊರತೆ, ನೀರಾವರಿಯ ಕೊರತೆ, ಸೊ ವಾತಾವರಣದಲ್ಲಿನ ನೀರಾವರಿಯ ಕೊರತೆ, ಭೂಮಿಯ ಒಳಗಡೆ ಸರ್ಫೇಸ್ ವಾಟರ್ ಕೊರತೆ, ಗ್ರೌಂಡ್ ವಾಟರ್ ಭೂಮಿಯ ಮೇಲಿನ ನೀರಿನ ಸರ್ಫೇಸ್ ವಾಟರ್, ಭೂಮಿ ಮೇಲಿನ ನೀರು, ಕೆರೆಯಾಗಿರ್ಬೋದು, ಬಾವಿ, ನದಿಗಳಾಗಿರ್ಬೋದು, ಕೊಳಗಳಾಗಿರ್ಬೋದು, ಸೊ ಗ್ರೌಂಡ್ ವಾಟರ್ ಅಂತರ್ಜಲ ಆಗಿರ್ಬೋದು. ಸೊ ಇದರ ಒಂದು ಕೊರತೆಯನ್ನು ನಾವು ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಸೊ ಈ ಬರಗಾಲದಲ್ಲಿ ನೋಡ್ತೀವಿ. ಸೊ ಬರಗಾಲ ಅಂತ ಹೇಳ್ತೀವಿ, ಡ್ರಾಟ್ ಅಂತ ಹೇಳ್ತೀವಿ. ಇಟ್ ಇಸ್ ಆಲ್ಸೋ ಎ ಟೈಪ್ ಆಫ್ ಹಜಾರ್ಡ್ಸ್ ವಿಚ್ ಅಫೆಕ್ಟ್ಸ್ ಹ್ಯೂಮನ್ಸ್ ಆರ್ ಎನಿಥಿಂಗ್. ಸೊ ಡ್ರಾಟ್ ಈಸ್ ಎ ಪೀರಿಯಡ್ ಬಿಲೋ ಆವರೇಜ್ ಪ್ರೆಸಿಪಿಟೇಷನ್ ಇನ್ ಎ ಗಿವನ್ ರೀಜನ್ಸ್. ಕೆಲವೊಂದು ರೀಜನ್ಸಲ್ಲಿ ಇದು ಸೊ ಬಿಲೋ ಆವರೇಜ್ ಅಂದರೆ ಬಿಲೋ ವಾಟರ್ ಇರುವಂತಕ್ಕಂಥದ್ದು. ಸೊ ರಿಸಲ್ಟಿಂಗ್ ಫ್ರಮ್ ಪ್ರೊಲಾಂಗ್ಡ್ ಶಾರ್ಟೇಜ್ ಆಫ್ ವಾಟರ್ ಸಪ್ಲೈ. ಇಲ್ಲಿ ವಾಟರ್ ಸಪ್ಲೈ ತುಂಬ ನೆಸೆಸಿಟಿ ಇರುತ್ತೆ, ಸರಿಯಾಗಿ ಮಳೆ ಆಗೋದಿಲ್ಲ, ಕುಡಿಯೋಕ್ಕೆ ನೀರು ಇರೋದಿಲ್ಲ, ವ್ಯವಸಾಯಕ್ಕೆ ನೀರು ಇರೋದಿಲ್ಲ, ಕೈಗಾರಿಕೆ ಅಥವಾ ಕಾರ್ಖಾನೆಗಳನ್ನು ನಡೆಸೋದಕ್ಕೆ ನೀರಿನ ಕೊರತೆ ಎದ್ದು ಕಾಣಿಸಿರುತ್ತೆ. ಸೊ ಅಂತಹ ಸಿಚುಯೇಷನ್ನ ನಾವು ಬರಗಾಲ ಅಂತ ಹೇಳ್ತೀವಿ, ಡ್ರಾಟ್ ಅಂತ ಹೇಳ್ತೀವಿ. ಇಲ್ಲಿ ನೀರಿನ ಸಮಸ್ಯೆ ಕುಡಿಯೋದಕ್ಕೂ ಕೂಡ ಇರೋದಿಲ್ಲ. ಸೊ ಅಂಥ ಒಂದು ಸಿಚುಯೇಷನ್ನ ನಾವು ಬರಗಾಲ ಅಂತ ಹೇಳ್ತೀವಿ. ಸೊ ಇದು ಇನ್ ಫ್ಯೂಚರಲ್ಲಿ ಸೈಂಟಿಸ್ಟ್ ಆರ್ ವಾರ್ನಿಂಗ್ ದಾಟ್ ಗ್ಲೋಬಲ್ ವಾರ್ಮಿಂಗ್ ಅರೈಸ್ ಆಗುವಂಥದ್ದು, ಕ್ಲೈಮೇಟ್ ಚೇಂಜಸ್ ಮೇ ರಿಸಲ್ಟ್ ಇನ್ ಮೋರ್ ಎಕ್ಸ್ಟೆನ್ಸಿವ್ ಡ್ರಾಟಿಸಮ್ ಕಮಿಂಗ್ ಇಯರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇವತ್ತಿನ ಒಂದು ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಗ್ರೀನ್ ಹೌಸ್ ಎಫೆಕ್ಟ್ ಆಗಿರ್ಬೋದು, ಮತ್ತು ಕ್ಲೈಮೇಟ್ ಚೇಂಜಸ್ ಆಗಿರ್ಬೋದು. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ಹೇಗೋ ಅಲ್ಪ ಸ್ವಲ್ಪ ಕುಡಿಯೋದಕ್ಕೆ ವ್ಯವಸಾಯಕ್ಕೆ ನೀರು ಸಿಗ್ತಾ ಇದೆ. ಇನ್ ಫ್ಯೂಚರ್ ಡೇಸ್ ನಮಗೆ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ ಅಂತ ನಾವೆಲ್ಲ ನೋಡಿದ್ದೀವಿ, ನ್ಯೂಸಲ್ಲಿ ಆ ಕಡೆ ಈ ಕಡೆ ಎಲ್ಲ ಕೇಳಿರ್ತೀವಿ. ಸೊ ನೀರನ್ನು ಮಿತವಾಗಿ ಬಳಸಬೇಕು ಅಂತ ನಾವೆಲ್ಲ ನೋಡಿರ್ತೀವಿ. ಸೊ ಡ್ರಾಟ್. ನೆಕ್ಸ್ಟು ಹೇಲ್ ಸ್ಟಾರ್ಮ್. ಸೊ ಹೇಲ್ ಸ್ಟಾರ್ಮ್ ಅಂತ ಹೇಳಿದ್ರೆ ಆಲಿಕಲ್ಲು ಮಳೆ ಅಂತ ಹೇಳ್ತೀವಿ. ಆಲಿಕಲ್ಲು ಮಳೆ ಹುಯ್ಯಬೇಕಾದ್ರೆ ವೈಟ್ಗೆ ದಪ್ಪದು ಕಲ್ಲು ಥರ ಮಳೆ ಜೊತೆಗೆ ಬೀಳ್ತಿರುತ್ತೆ, ಅದನ್ನು ನಾವು ಆಲಿಕಲ್ಲು ಮಳೆ, ಹೇಲ್ ಸ್ಟಾರ್ಮ್ ಅಂತ ಕರಿತೀವಿ. ಹೇಲ್ ಸ್ಟಾರ್ಮ್ ಇಸ್ ಎ ನ್ಯಾಚುರಲ್ ಹಜಾರ್ಡ್ ವೇರ್ ಥಂಡರ್ ಸ್ಟಾರ್ಮ್ ಅಂತಂದರೆ ಗುಡುಗು ಸಹಿತ ಮಳೆ ಬೀಳಬೇಕಾದಂಥ ಸಿಚುಯೇಷನಲ್ಲಿ ಮಳೆ ಜೊತೆಗೆ ಗುಡುಗಿನ ಜೊತೆಗೆ ಸೊ ಮನೆ ಮೇಲೆ ಮತ್ತು ರೋಡಲ್ಲಿ ನಾವು ಆಲಿಕಲ್ಲನ್ನು ನೋಡ್ತಿರ್ತೀವಿ. ಪ್ರೊಡ್ಯೂಸಸ್ ನ್ಯೂಮರಸ್ ಹೇಲ್ ಸ್ಟಾರ್ಮ್ಸ್ ವಿಚ್ ಡ್ಯಾಮೇಜಸ್ ದಿ ಲೊಕೇಶನ್ ಇನ್ ವಿಚ್ ದೇ ಫಾಲ್. ಸೊ ಈ ಒಂದು ಆಲಿಕಲ್ಲುಗಳು ಎಲ್ಲೆಲ್ಲಿ ಬೀಳ್ತಿರ್ತವೆ ಸೊ ಅಲ್ಲಿ 100% ಆ ಒಂದು ಏರಿಯಾನ ಇದು ಆ ಒಂದು ಲೊಕೇಶನ್ಸ್ನ ಹಾಳು ಮಾಡುತ್ತೆ. ಅದು ಅಷ್ಟು ಅಫೆಕ್ಟೆಡ್, ಅಷ್ಟು ಡೇಂಜರಸ್ ಅದು ದಟ್ ಹೇಲ್ ಸ್ಟಾರ್ಮ್. Hailstorm can be especially devastating to
ಎ ಫಾರ್ಮ್ ಫೀಲ್ಡ್, ರೂಯಿಂಗ್ ಕ್ರಾಪ್ಸ್ ಆ್ಯಂಡ್ ಡ್ಯಾಮೇಜಿಂಗ್ ಎಕ್ವಿಪ್ಮೆಂಟ್ಸ್. ಇದು ಎಕ್ವಿಪ್ಮೆಂಟ್ಸ್ನ ಡ್ಯಾಮೇಜ್ ಮಾಡ್ಬೋದು. ಆ ಬೆಳೆಗಳ ಮೇಲೆ, ಆ ಕ್ರಾಪ್ ಮೇಲೆ ಬಿದ್ದರೆ ಆ ಬೆಳೆ ನಾಶ ಆಗೋಂಥ ಸಿಚುವೇಶನ್ ಕೂಡ ಇರುತ್ತೆ. ನೋಡಿರ್ತೀವಿ, ಆಲಿಕಲ್ಲು ಮಳೆ ಬಿದ್ದು ಆ ಬಾಳೆ ಎಲ್ಲ ನಾಶ ಆಗಿದೆ, ಆಲಿಕಲ್ಲು ಮಳೆ ಬಿದ್ದು ಜೋಳ ಎಲ್ಲ ನಾಶ ಆಗಿದೆ ಅಂತ ನೋಡ್ತೀವಿ. ಸೊ ಅದು ಬಿದ್ದ ಜಾಗದಲ್ಲಿ ಅದು ಏನಾಗ್ತದೆ, ಕೊಳ್ತು ಬಿಡುತ್ತೆ. ಅದು ಯಾವ ಒಂದು ಫ್ರೂಟ್ ಆಗಿರ್ಬೋದು, ಇನ್ ಎನಿ ಕ್ರಾಪ್ಸ್ ಆಗಿರ್ಬೋದು, ಸೊ ಅದು ಕೊಳ್ತು ಬಿಡುತ್ತೆ. ಇಟ್ ಈಸ್ ಎ ಡೇಂಜರಸ್ ಹಜಾರ್ಡ್ಸ್, ಎಸ್ಪೆಷಲಿ ಎ ಫಾರ್ಮ್ ಅಥವಾ ಕ್ರಾಪ್ಗೆ ಇದು ತುಂಬ ಯಾವ ಲೊಕೇಶನಲ್ಲಿ ಬೀಳುತ್ತೆ ಅಲ್ಲಿ ತುಂಬ ಡ್ಯಾಮೇಜಸ್ಸನ್ನು, ಲಾಸಸ್ಸನ್ನು ಇದು ತೋರಿಸುತ್ತೆ. ಗೊತ್ತಾಗ್ತಿದೆಯಾ? ಸೊ ಹೇಲ್ ಸ್ಟಾರ್ಮ್ ಇಸ್ ಎ ನ್ಯಾಚುರಲ್ ಹಜಾರ್ಡ್ ವೇರ್ ಥಂಡರ್ ಸ್ಟಾರ್ಮ್ ಪ್ರೊಡ್ಯೂಸಸ್ ಎ ನ್ಯೂಮರಸ್ ಹೇಲ್ ಸ್ಟಾರ್ಮ್ ವಿಚ್ ಡ್ಯಾಮೇಜ್ ದಿ ಲೊಕೇಶನ್ ಇನ್ ವಿಚ್ ದೇ ಫಾಲ್. ಆಯ್ತಾ? ಸೊ ನೆಕ್ಸ್ಟು ಹೀಟ್ ವೇವ್ಸ್. ಸೊ ಹೀಟ್ ವೇವ್ಸ್ ಅಂತ ಹೇಳಿದ್ರೆ ಶಾಖದ ಅಲೆ ಅಥವಾ ಬಿಸಿಗಾಳಿ ಬೀಸ್ತಿದೆ, ಬಿಸಿಗಾಳಿ ಬರ್ತಿದೆ ಅಂತ ಹೇಳ್ತೀವಿ. ಸೊ ಹೀಟ್ ವೇವ್ ಇಸ್ ಎ ಹಜಾರ್ಡ್ ಕ್ಯಾರೆಕ್ಟರೈಸ್ಡ್ ಬೈ heat which is considered extreme and unusual in the area in which it occurs. Heat waves are rare and require specific combination of weather events to take place ಅಂತ ಹೇಳ್ತಾರೆ. ಸೊ ಇದು ಶಾಖ ಅಥವಾ ಬಿಸಿಗಾಳಿ, ಶಾಖದಲ್ಲಿ ಅಂತ ಹೇಳಿದ್ರೆ ಸೊ ಬಿಸಿಗಾಳಿ ಬೀಸುವಂತಕ್ಕಂಥದ್ದು. ಸೊ ಇದು ಬಿಸಿಗಾಳಿ ಬೀಸಿ ಆ ಯಾವ ಏರಿಯಾದಲ್ಲಿ, ಯಾವ ಲೊಕೇಶನಲ್ಲಿ ಬಿಸಿಗಾಳಿ ಬೀಸುತ್ತೆ, ಸೊ ಅಲ್ಲಿ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಅಲ್ಲಿ ಇರುವಂತಕ್ಕಂಥ ಜನ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗ್ತದೆ. ನೆಕ್ಸ್ಟು cyclone is a large scale air mass that rotates around the strong center of the ಲೋ ಅಟ್ಮಾಸ್ಫಿಯರಿಕ್ ಪ್ರೆಸರ್. ಸೊ ಲೋ ಅಟ್ಮಾಸ್ಫಿಯರಿಕ್ ಪ್ರೆಸರಲ್ಲಿ ಸೊ ಚಂಡಮಾರುತ ಸೊ ಬರುವಂತಕ್ಕಂಥದ್ದು. ಸೊ ಚಂಡಮಾರುತ ಅಂತ ಕೇಳ್ತೀವಿ. ಸೊ ಅದನ್ನು ನಾವು ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಹೇಳ್ತೀವಿ. ಸೊ ಚಂಡಮಾರುತ ಒಂದು ಅಪ್ಪಳಿಸಿ ಅಲ್ಲಿ ಮರ, ಗಿಡ, ಮನೆ, ಇತ್ತೀಚೆಗೆ ನಾವು ನೋಡ್ತಾ ಇರ್ತೀವಿ ಒಂದು ಡಿಫ್ರೆಂಟ್ ನೇಮ್ಡು ಸೈಕ್ಲೋನಿಕ್ ವಿಲ್ ಅಫೆಕ್ಟ್ ಇನ್ ಸರ್ಟೈನ್ ಏರಿಯಾಸು. ಕೆಲವೊಂದು ದೇಶಗಳಲ್ಲಿ ಜಪಾನು, ಸ್ವಿಟ್ಜರ್ಲ್ಯಾಂಡು, ಅಮೇರಿಕಾ ಅಂಥ ದೇಶಗಳಲ್ಲಿ ಈ ಸೈಕ್ಲೋನಿಕ್ ಪ್ರಾಬ್ಲಮ್ಮು ತುಂಬ ಇರುತ್ತೆ. ಸೊ ಅಲ್ಲಿ ಈ ಚಂಡಮಾರುತಗಳು ಅಪ್ಪಳಿಸಿ ಒಂದು ಲೊಕೇಶನ್ನ ಫುಲ್ ಡೆಸ್ಟ್ರಾಯ್ ಮಾಡುವಂಥದ್ದನ್ನು ಕೂಡ ನೋಡಿದ್ದೀವಿ. ನಮ್ಮ ತಮಿಳುನಾಡಲ್ಲೂ ಕೂಡ ನೋಡಿದ್ದೀವಿ. ಇವಾಗ ನೋಡಿ, ಇವತ್ತು ನಿನ್ನೆ ಎಲ್ಲ ನೋಡ್ತೀವಿ, ಒಂದು ನಿವಾರ್ ಅಂತ ಒಂದು ಚಂಡಮಾರುತ ಬೀಸ್ತಾ ಇದೆ. ಅಲ್ಲೆಲ್ಲ ತುಂಬ ಇದು ಚಂಡಮಾರುತ ಬರೋದ್ರ ಜೊತೆಗೆ ಸೊ ಹೆವಿ ರೈನ್ಫಾಲ್ ಕೂಡ ಅಲ್ಲಿ ಆಗುವಂಥದ್ದು. ಅಂದರೆ ಒಂದು ಲೆಕ್ಕಕ್ಕೆ ಸಿಗದಷ್ಟು ಮಳೆ ಸುರಿಯುವಂತಕ್ಕಂಥದ್ದು. ಸೊ ಚಂಡಮಾರುತ ಅಂತ ಹೇಳ್ತೀವಿ. ನೆಕ್ಸ್ಟು ಫ್ಲಡ್. ಸೊ ಫ್ಲಡ್ ಅಂತ ಹೇಳಿದ್ರೆ ಪ್ರವಾಹ. ಎ ಫ್ಲಡ್ ರಿಸಲ್ಟಿಂಗ್ ಫ್ರಮ್ ಆನ್ ಓವರ್ಫ್ಲೋ ಆಫ್ ವಾಟರ್ ಬಿಯಾಂಡ್ ಇಟ್ಸ್ ನಾರ್ಮಲ್ ಕಾನ್ಫರೆನ್ಸ್ ಆಫ್ ಎ ಬಾಡಿ ಆಫ್ ವಾಟರ್ ಸಚ್ ಆಸ್ ಲೇಕ್ ಆರ್ ದ ಅಕ್ಯುಮುಲೇಷನ್ ಆಫ್ ವಾಟರ್ ಓವರ್ ಲ್ಯಾಂಡ್ ಏರಿಯಾಸ್. ಸೊ ಪ್ರವಾಹ ಆಗುವುದು ಅಂತ ಹೇಳ್ತೀವಿ. ಸೊ ಸಮುದ್ರಗಳು ಉಕ್ಕಿ ಹರಿಯುವಂತಕ್ಕಂಥದ್ದು ಪ್ರವಾಹ ಅಂತ ಹೇಳಿದ್ರೆ. ಸೊ ಅಲ್ಲಿ ಒಂದು ಅನ್ಕಂಟ್ರೋಲೇಬಲ್ ವಾಟರು ನಗರಗಳಿಗೆ, ಹಳ್ಳಿಗಳಿಗೆ, ಜನ ಎಲ್ಲಿ ವಾಸಿಸ್ತಾರೆ ಅಲ್ಲಿ ಸೊ ನುಗ್ಗಿ ಆ ಜನಜೀವನವನ್ನು, ಆ ಒಂದು ಲೈಫ್ನ ಅಲ್ಲೋಲ ಕಲ್ಲೋ ಮಾಡುವಂಥದ್ದು, ಲೈಫ್ನ ಡಿಸ್ಟ್ರಾಯ್ ಮಾಡುವಂತಕ್ಕಂಥದ್ದು ಪ್ರವಾಹ, ಫ್ಲಡ್ ಅಂತ ಹೇಳ್ತೀವಿ ಅಲ್ವಾ. ಸೊ ಇದು ಯೂಶ್ವಲಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸೀ ಸೈಡ್. ಸೊ ಸೀ ಅರೌಂಡಿಂಗ್ಸ್ ಇದು ಯೂಶ್ವಲಿ ನಾವು ಜಪಾನಲ್ಲಿ ನೋಡ್ತೀವಿ. ಸೊ ಅಲ್ಲಿ ಏನು ಅಂತ ಹೇಳಿದ್ರೆ ಅವರು ಯಾರೂ ಕೂಡ ಪರ್ಮನೆಂಟ್ ಹೌಸನ್ನು ಕಟ್ಟೋದಿಲ್ಲ. ಯಾಕೆಂದರೆ ಈ ಒಂದು ಪ್ರವಾಹದಿಂದ, ಈ ಸೈಕ್ಲೋನಿಕ್ ಪ್ರಾಬ್ಲಮ್ಸಿಂದ ಅವ್ರು ಏನು ಹೇಳ್ತಾರೆ ಅಂದರೆ ಅವರೆಲ್ಲ ಒಂದು ಈ ರಟ್ಟುಗಳು ಬರ್ತವೆ ನೋಡಿ, ರಟ್ಟು ಮತ್ತು ಕಬ್ಬಿಣದ ತಗಡಿದ್ದು ಶೀಟ್ಗಳಲ್ಲಿ ಮನೆಯನ್ನು ಕಟ್ಕೊಳ್ಳುವಂಥದ್ದು. ಸೊ ಅದು ಅವಾಗವಾಗ ಅಲ್ಲಿ ಏನಾಗ್ತದೆ, ಚಂಡಮಾರುತ ಅಥವಾ ಪ್ರವಾಹ ಬಂತು ಆ ಮನೆಗಳನ್ನು ಕೊಚ್ಕೊಂಡು ಹೋಗುವಂಥ ಸಂದರ್ಭ ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಅದು ಹ್ಯೂಜ್ ಇನ್ವೆಸ್ಟ್ಮೆಂಟನ್ನು ಕನ್ಸ್ಟ್ರಕ್ಷನ್ ಆಫ್ ಹೌಸ್ಗೆ ಮಾಡೋದಿಲ್ಲ. ಸೊ ಫ್ಲಡ್ಡು ಸೊ ಯೂಶ್ವಲಿ ಇವು ಜಪಾನ್, ಜರ್ಮನಿ ಅಂತ ನಾರ್ವೆ ಅಂತ ಕಡೆ ದೇಶಗಳಲ್ಲಿ ಸೊ ಇದು ಹೆಚ್ಚು ಕಂಡುಬರುತ್ತೆ. ಸೊ ನಮ್ಮಲ್ಲಿ ಸ್ವಲ್ಪ ಕಡಿಮೆ. ನೆಕ್ಸ್ಟು ವಿಲ್ಡ್ ಫೈರ್ ಅಂತ ಹೇಳ್ತೀವಿ. ಸೊ ವಿಲ್ಡ್ ಫೈರ್ ಅಂತ ಹೇಳಿದ್ರೆ ಕಾಡ್ಗಿಚ್ಚು, ಕಾಡಿನಲ್ಲಿ ಬೆಂಕಿ ಬೀಳುವಂತಕ್ಕಂಥದ್ದು. ಎ ವಿಲ್ಡ್ ಫೈರ್ ಇಸ್ ಎ ಫೈರ್ ದಟ್ ಬರ್ನ್ಸ್ ಇನ್ ಆನ್ ಅನ್ಕಂಟ್ರೋಲ್ಡ್ ಅಂಡ್ ಅನ್ಪ್ಲಾನ್ಡ್ ಮ್ಯಾನರ್. ವಿಲ್ಡ್ ಫೈರ್ಸ್ ಕ್ಯಾನ್ ರಿಸಲ್ಟ್ ಫ್ರಮ್ ಎ ನ್ಯಾಚುರಲ್ ಅಕರೆನ್ಸಸ್ ಸಚ್ ಆಸ್ ಲೈಟ್ನಿಂಗ್ ಸ್ಟ್ರೈಕ್ಸ್ ಆರ್ ಫ್ರಮ್ ಹ್ಯೂಮನ್ ಆ್ಯಕ್ಟಿವಿಟೀಸ್. ಕೆಲವೊಂದು ಸಲ ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ಕಾಡ್ಗಿಚ್ಚು ರೈಸ್ ಆಗ್ತದೆ. ಕೆಲವೊಂದು ಸಲ ಕಾಡಿನಲ್ಲೇ ಬೈ ಓನ್ ಸೊ ಬೆಂಕಿ ಕ್ರಿಯೇಟ್ ಆಗ್ತದೆ. ಸೊ ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ, ಸೊ ಈ ಬಿದಿರಿದೆ ನೋಡಿ. ಸೊ ಆ ಬಿದಿರು ಅದು ತನ್ನಷ್ಟಕ್ಕೆ ಗಾಳಿಗೆ ಆ ಕಡೆ ಈ ಕಡೆ ಅಳ್ಳಾಡಿ ಉಜ್ಜಿ ಏನಾಗ್ತದೆ, ಸೊ ಆಟೋಮೆಟಿಕ್ಕಾಗಿ ಬೆಂಕಿ ಕ್ರಿಯೇಟ್ ಆಗ್ತದೆ. ಓಕೆ. ಸೊ ಲೈಟ್ನಿಂಗ್ ಕ್ರಿಯೇಟ್ ಆಗಿ ಸೊ ತನ್ನಷ್ಟಕ್ಕೆ ತಾನೇ ಬೆಂಕಿ ಹಚ್ಚಿಕೊಂಡು ಸೊ ಇಡೀ ಕಾಡನ್ನು ಅನ್ಕಂಟ್ರೋಲೇಬಲ್, ಅಂದರೆ ಅದನ್ನು ನಾವು ಎಲ್ಲಿ ನೀರು ಹಾಕಿದ್ರು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಆ ಬೆಂಕಿಯನ್ನು ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಗೊತ್ತಾಯ್ತು? ಇಟ್ ಈಸ್ ಎ ಅನ್ಪ್ಲ್ಯಾನ್ಡ್ ಅಫೆಕ್ಟ್. ಸೊ ಅನ್ಪ್ಲ್ಯಾನ್ಡ್ ಆ್ಯಕ್ಟಿವಿಟಿ ವಿಚ್ ಈಸ್ ಕ್ರಿಯೇಟೆಡ್ ಬೈ ಇಟ್ಸ್ ಓನ್ ಆರ್
ಇನ್ ಸಮ್ ಸರ್ಕಮ್ಸ್ಟೆನ್ಸಸ್. ಸೊ ಕೆಲವು ಜನಗಳು ಕೂಡ ಕಾಡಿಗೆ ಬೆಂಕಿ ಹಚ್ಚುವಂಥದ್ದನ್ನು ನೋಡ್ಬೋದು, ಗೊತ್ತಾಗ್ತದೆ. ಸೊ ವಿಲ್ಡ್ ಫೈರ್ ಅದನ್ನು ಕೂಡ ಒಂದು ಮೆಟ್ರಲಾಜಿಕಲ್ ಹಜಾರ್ಡ್ಸ್ ವಿಚ್ ಅಫೆಕ್ಟ್ಸ್ ಹ್ಯೂಮನ್ ಬೀಯಿಂಗ್. ಸೊ ಅದು ಕಾಡು ಹತ್ತು ಉರಿದಿ ಸೊ ಹಳ್ಳಿಗಳಿಗೆ ಬಂದು ಊರುಗಳಿಗೆ ಬಂದು ಅಲ್ಲೂ ಕೂಡ ಅಫೆಕ್ಟ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಸೊ ಲಾಸ್ಟ್ ಒನ್, ಡಿಸೀಸ್. Disease is a natural hazard that can be enhanced by human factors such as urbanization or poor sanitization. Disease affecting multiple people can term an outbreak or epidemic ಅಂತ ಹೇಳ್ತೀವಿ. ಸೊ ಡಿಸೀಸ್ ಅಂತ ಹೇಳಿದಾಗ ನಾವು ಈಗ ಡಿಸೀಸ್ನ ಫೇಸ್ ಮಾಡ್ತಾ ಇದ್ದೀವಿ. ಸೊ ನಾವೆಲ್ಲರೂ ಕೂಡ ಒಂದು ಡಿಸೀಸ್ನ ಫೇಸ್ ಮಾಡ್ತಾ ಇದ್ದೀವಿ, ದಟ್ ಈಸ್ ಎ ಕೊರೋನಾ. ಇಟ್ ಈಸ್ ಆಲ್ಸೋ ಎ ಹಜಾರ್ಡ್ಸ್. ಇದು ಒಂದು ಕೂಡ ಆಪತ್ತು, ಇದೊಂದು ಕೂಡ ಡಿಸಾಸ್ಟರ್, ವಿಪತ್ತು. ನಾವೆಲ್ಲರೂ ಕೂಡ ಈಗ ಏನಾಗ್ತಿದ್ದೀವಿ, ಸೊ ಈ ಒಂದು ರೋಗದಿಂದ ಬಳಲ್ತಾ ಇದ್ದೀವಿ. ರೋಗದಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ, ರೋಗಕ್ಕೆ ಔಷಧಿನೇ ಇನ್ನೂ ಕಂಡುಹಿಡಿಯೋಕ್ಕೆ ಆಗಿಲ್ಲ. ಇಟ್ ಈಸ್ ಆಲ್ಸೋ ಎ ನ್ಯಾಚುರಲ್ ಹಜಾರ್ಡ್ಸ್ ದಟ್ ಕ್ಯಾನ್ ಬಿ ಎನ್ಹಾನ್ಸ್ಡ್ ಬೈ ಹ್ಯೂಮನ್ ಫ್ಯಾಕ್ಟರ್ಸ್. ಸೊ ಇದು ಯಾರಿಂದ ಆಗಿರುವಂಥದ್ದು? ಹ್ಯೂಮನ್ ಫ್ಯಾಕ್ಟರ್ಸಿಂದ ಆಗಿರುವಂತಕ್ಕಂಥದ್ದು. ಸೊ ಒಬ್ಬರಿಂದ ಹರಡಿ ಏನಾಗ್ತಾ ಇದೆ ಈಗ ಅದು. ಸೊ ಎಲ್ಲರಲ್ಲೂ, ಪ್ರಪಂಚದ ಎಲ್ಲ ರಾಷ್ಟ್ರಗಳು ಎಲ್ಲರಿಗೂ ಕೂಡ ಈ ಒಂದು ವೈರಸ್ಸು ಅಫೆಕ್ಟ್ ಆಗಿದೆ. ಸೊ ಇದೇ ರೀತಿ ಹಿಂದಿನ ಕಾಲಗಳಲ್ಲೂ ಕೂಡ ಬೇಕಾದಷ್ಟು ಡಿಸೀಸಸ್ಸು ನ್ಯಾಚುರಲ್ ಹಜಾರ್ಡ್ಸನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ. ಪ್ಲೇಗ್ ಅಂತ ನೋಡಿದ್ದೀವ, ಕಾಲರ್ ಅಂತ ನೋಡಿದ್ದೀವ, ಏಡ್ಸ್ ಅಂತ ನೋಡಿದ್ದೀವ. ಸೊ ಇವೆಲ್ಲವೂ ಕೂಡ ಎಪಿಡೆಮಿಕ್ ಡಿಸೀಸಸ್. ಸೊ ಒಬ್ಬರಿಂದ ಹರಡಿ, ಸಾಂಕ್ರಾಮಿಕ ರೋಗಗಳು ಅಂತ ನಾವು ಹೇಳ್ತೀವಿ. ಸೊ ಒಬ್ಬರಿಂದ ಹರಡಿ ಸೊ ಒಂದು ಡಿಸೀಸಸ್ನ ಸ್ಪ್ರೆಡ್ ಮಾಡಿಬಿಟ್ಟಿದ್ದೀವಿ. ಸೊ ಇದು ಕೂಡ ಒಂದು ಟೈಪ್ ಆಫ್ ಎ ನ್ಯಾಚುರಲ್ ಹಜಾರ್ಡ್ಸ್. ಥ್ಯಾಂಕ್ ಯು.